ತಾವರೆಕೆರೆ ತಾಲೂಕು ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಮತ್ತು ಒಕ್ಕಲಿಗರ ಹಬ್ಬವನ್ನು ಜೂನ್ 27ರಂದು ಬಹಳ ಅದ್ದೂರಿಯಾಗಿ ನೆರವೇರಿಸಲಾಗುವುದು ಎಂದು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಪಿ.ಎಚ್. ಧನಪಾಲ್ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ತಾಲೂಕು ಆಡಳಿತ, ತಾಲೂಕು ಒಕ್ಕಲಿಗರ ಸಂಘ, ಒಕ್ಕಲಿಗರ ನೌಕರರ ಸಂಘ, ಕಾಲ ಭೈರವೇಶ್ವರ ಮಹಿಳಾ ಸಂಘ, ಕೆಂಪೇಗೌಡ ಯುವ ಸೇನೆ ಮತ್ತು ನೇಗಿಲಯೋಗಿ ಸೇವಾ ಸಮಾಜದ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಜೂನ್ 27ರ ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಇಲ್ಲಿನ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಆದಿಚುಂಚನಗಿರಿ ಮಠದ ಕಾರ್ಯದರ್ಶಿ ಪ್ರಸನ್ನನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಶಾಸಕ ಎಂ.ಟಿ. ಕೃಷ್ಣಪ್ಪ ಕಾರ್ಯಕ್ರಮದ ನೇತೃತ್ವ ವಹಿಸಲಿದ್ದಾರೆ. ಬೆಂಗಳೂರಿನ ಎಚ್.ಜಿ. ರಾಜೇಶ್ ಮತ್ತು ಭಾಷಣ ಮಾಡಲಿದ್ದಾರೆ ಎಂದರು. ಸ್ವಾಗತ ಸಮಿತಿ ಅಧ್ಯಕ್ಷ ಬಡಗರಹಳ್ಳಿ ತ್ಯಾಗರಾಜ್ ಮಾತನಾಡಿ, ಪಟ್ಟಣದ ಪ್ರವಾಸಿ ಮಂದಿರದಿಂದ ಕೆಂಪೇಗೌಡರ ಭಾವಚಿತ್ರವನ್ನು ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಸೋಮನ ಕುಣಿತ, ರಂಗನ ಕುಣಿತ, ಕೋಲಾಟದೊಂದಿಗೆ ಮೆರವಣಿಗೆ ನಡೆಸಲಾಗುವುದು. ಇದಕ್ಕೂ ಮೊದಲು ಪಟ್ಟಣದ BGS ಸಮುದಾಯ ಭವನದ ಮುಂಭಾಗದಿಂದ ಪಟ್ಟಣದ ಎಲ್ಲ ರಾಜಬೀದಿಗಳಲ್ಲಿ ಬೈಕ್ ರ್ಯಾಲಿ ಮಾಡಲಾಗುವುದು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ 5 ಮಂದಿ ಸಾಧಕರನ್ನು ಸನ್ಮಾನಿಸಲಾಗುವುದು. ಕೋಲಾಟ ಮತ್ತು ರಂಗನ ಕುಣಿತ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಲಾಗುವುದು ಎಂದರು. ಪ್ರೊಫೆಸರ್ ಪುಟ್ಟರಂಗಪ್ಪ ಮಾತನಾಡಿ, ಕೆಂಪೇಗೌಡರ ಜಯಂತಿ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಸಹ ಏರ್ಪಡಿಸಲಾಗಿದೆ. ವಿಜೇತ ತಂಡಗಳಿಗೆ ಈ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ವಿತರಿಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸ್ವಪ್ನ ನಟೇಶ್, ನೇಗಿಲ ಯೋಗಿ ಸಂಘದ ತಾಲೂಕು ಅಧ್ಯಕ್ಷ ರಂಗನಾಥ್, ಪಟ್ಟಣ ಪಂಚಾಯಿತಿ ಸದಸ್ಯ NR ಸುರೇಶ್, ಮಧು, ಮುಖಂಡರುಗಳಾದ ಮಲ್ಲಿಕಾರ್ಜುನ್, ರಂಗಸ್ವಾಮಿ, ಶಿವಣ್ಣ, ಸುರೇಶ್, ತೇಜು, ತುಕಾರಾಮ್, ಗಂಗಾಧರ್, ದೇವರಮನೆ, ರಾಜಣ್ಣ, AB ಜಗದೀಶ್, ವಿಜಯ, ವಿಶ್ವೇಶ್ವರಯ್ಯ, ಪುನೀತ್, ಮಾದಿಹಳ್ಳಿ ಕಾಂತರಾಜು, ತೇಜು, ಮಂಗಿಕುಪ್ಪೆ ಬಸವರಾಜು, ಮಾವಿನಕೆರೆ ಗಿರೀಶ್, ದಂಡಿನ ಶಿವರ ರಾಜಕುಮಾರ್, ತಾವರೆಕೆರೆ ಮಂಜಣ್ಣ, ಆಟೋ ಗಂಗಣ್ಣ ಸೇರಿದಂತೆ ಹಲವಾರು ಇದ್ದರು. ಆಯ್ಕೆ ಮಾಡಿ ಈ ತಾಲೂಕಿನ ಕೆಂಪೇಗೌಡ ಪ್ರಶಸ್ತಿನ ನೀಡಿ ಅವರನ್ನ ಗೌರವಿಸ್ತಾ ಇದ್ದೀವಿ. ಈಗ ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಕಲೆ, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಒಬ್ಬರು ಸಾಧಕರನ್ನು ಗುರುತಿಸಿ ಅವರಿಗೆ ವಿಶೇಷವಾಗಿ ಗೌರವವನ್ನು ನಾವು ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೀವಿ. ಮೂರನೇದು, ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಇಲ್ಲೊಂದು ವಿಶೇಷವಾಗಿ ಪ್ರೋ ಕಬಡ್ಡಿ ರೀತಿಯಲ್ಲಿ ಒಂದು ಕಬಡ್ಡಿ ಆ ದಿನ ಸ್ಪರ್ಧೆ ನಡೀತಾ ಇದೆ. ಆ ಸ್ಪರ್ಧೆಯಲ್ಲಿ 2ನೇ ಬಹುಮಾನವನ್ನು ಮತ್ತು ಎಲ್ಲ ಪ್ರಶಸ್ತಿಗಳನ್ನು ಅವ್ರಿಗೆ ಕೊಡಬೇಕಾದಂತಹ ಪ್ರಶಸ್ತಿ ಫಲಕಗಳನ್ನು ನಾವು ಕೆಂಪೇಗೌಡ ಸಮಿತಿಯಿಂದ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಒಂದು ರೀತಿ ಎಲ್ಲರಿಗೆ, ಸಮಾಜದ ಎಲ್ಲರಿಗೆ ಗೌರವ ಕೊಟ್ಟು ಅವರನ್ನ ಗೌರವಿಸ್ತಕ್ಕಂಥ, ಕೆಂಪೇಗೌಡರ ಹೆಸರಿನಲ್ಲಿ ಗೌರವಿಸ್ತಕ್ಕಂಥ ಕೆಲಸನ ಕೆಂಪೇಗೌಡ ಸಮಿತಿ ಈ ಸರಿ ಮಾಡ್ತಾ ಇದೆ. ಇದರ ಎಲ್ಲ ಜವಾಬ್ದಾರಿನ ಸನ್ಮಾನ್ಯ ಶಾಸಕರು ತೆಗೆದುಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ಎಲ್ಲ ನಡೀತಾ ಇದೆ. ಮತ್ತೆ ಎಲ್ಲ ಪಕ್ಷಗಳ ಎಲ್ಲ ಗಣ್ಯರುಗಳು, ಮಾಜಿ ಶಾಸಕರುಗಳು ಅವರ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅದನ್ನು ಸೇರ್ತಾ ಇದ್ದಾರೆ. ಒಂದು ದೊಡ್ಡ ಸಂಖ್ಯೆಯಲ್ಲಿ ಅವತ್ತು ಒಂದು ಬೈಕ್ ರ್ಯಾಲಿ ಆಗ್ತಾ ಇದೆ. ತಾವು ಮಾಧ್ಯಮದ ಮಿತ್ರರು ಏನಿದ್ದೀರಿ, ನೀವೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ತಾ ಈ ಸಾರಿ ವಿಶೇಷವಾಗಿ ಈ ಜಯಂತಿನ ನಾವು ಯಶಸ್ವಿಗೊಳಿಸ್ತೇವೆ ಅನ್ನೋ ಭರವಸೆ ನಮಗಿದೆ. ಧನ್ಯವಾದ. ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದೇವೆ. ಯಾವುದೇ ಸಮುದಾಯ ಇರಬಹುದು, ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ನಾವು ಈ ನಾಡಪ್ರಭು ಕೆಂಪೇಗೌಡರ 516ನೇ ದಿವಸವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ನೇತೃತ್ವವನ್ನು ಎಂ.ಟಿ. ಕೃಷ್ಣಪ್ಪನವರು ನೆರವೇರಿಸಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅಧ್ಯಕ್ಷತೆಯನ್ನು ಧನಪಾಲ್ ಅವರಿಗೆ ಇದು ಮಾಡಿದ್ದೀವಿ. ಹಾಗಾಗಿ ನಮ್ಮ ರ್ಯಾಲಿ ಇರುತ್ತೆ, ಬೈಕ್ ರ್ಯಾಲಿ, ಇಡೀ ಎಷ್ಟು ಜನರ ಬರಲಿ, ಅವ್ರಿಗೆ 100 ರೂಪಾಯಿ ಪೆಟ್ರೋಲ್, 9ರಿಂದ 10 ಗಂಟೆವರೆಗೆ 1 ಅವರ್ ಎಷ್ಟು ಜನ ಬಂದರೂ ಅಷ್ಟು ಜನಕ್ಕೆ ದುಡ್ಡು ಕೊಡ್ತೀವಿ. 100 ರೂಪಾಯಿನ ಪೆಟ್ರೋಲ್ ಹಾಕ್ಸ್ತೀವಿ. ಆಮೇಲೆ ಎಲ್ಲ ಹೆಚ್ಚಿನ ಜನಸಂಖ್ಯೆಯನ್ನು ತಂದು ವಿಜೃಂಭಣೆಯಿಂದ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಮುಖಂಡರುಗಳು ಎಲ್ಲ ಸೇರಿ, ಡೈರೆಕ್ಟರ್ಗಳೆಲ್ಲ ಸೇರಿ ಹೆಚ್ಚಿನ ಜನ ತಂದು ಇವೆಲ್ಲನ್ನೆಲ್ಲ ನಡೆಸ್ಕೊಳ್ಬೇಕು ಅಂತ. ಬೈಕ್ ರ್ಯಾಲಿ ಎಲ್ಲಿಂದ AB ಟೌನ್ಗಳಿಗೆಲ್ಲ ಹೊರಗಡೆ ಬಂದರೆ ನಿಮಗೆ ಅನುಕೂಲ. ಅದೇನಿಲ್ಲ, ನಾನು ಬೇಜ ಮಾಡ್ತಿದ್ದೀರಾ.
ಆದಷ್ಟು ಒಳಗಡೆ ಸ್ವಲ್ಪ ಒಳಗಾಗ್ತದೆ ಇಂಥ ಬರ್ಬೇಡಿ ಚೂರು ಹೊರಗಡೆ ಬಂದ್ರೆ ನಿಮಗೆ ಅನುಕೂಲ ಅದೇನಿಲ್ಲ 4 ಗಂಟೆ ಆಯ್ತು ಬೇಜಾರು ಮಾಡ್ತಿದ್ದೀರಾ